ಕೇರಳದಲ್ಲಿ ಭೀಕರ ಭೂಕುಸಿತ ಸಂಭವಿಸಿದೆ. 156 ಮಂದಿ ಭೂ ಸಮಾಧಿಯಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಕ್ಷಣ ಕ್ಷಣಕ್ಕೂ ಇನ್ನೂ ಹೆಚ್ಚುತ್ತಾನೆ ಇದೆ ಸಾವಿನ ಸಂಖ್ಯೆ. ದೇವರ ನಾಡಲ್ಲಿ ಭೀಕರ ದುರಂತಕ್ಕೆ ಅಲ್ಲೋಲ ಕಲ್ಲೋಲವೇ ಆಗಿದೆ. ಕುಟುಂಬಗಳು ಸರ್ವನಾಶ ಆಗ್ತಾ ಇದೆ. ಮಣ್ಣಿನಡಿ ಸಿಲುಕಿದೆ ಮೃತದೇಹ. ದುರಂತ ಭೂಮಿಯಾಗ್ಬಿಟ್ಟಿದೆ ಈಗ ದೇವರ ನಾಡು ಕೇರಳ. ಮೆಪ್ಪಾಡಿ, ಮುಂಡಕೈ ನಗರ, ಚೂರಲ್ ಮಲದಲ್ಲಿ ದುರಂತ ಸಂಭವಿಸಿದೆ. ಭೂಕುಸಿತದಿಂದ ಬಂಡೆಗಳು ಉರುಳಿ ಇಡೀ ಗ್ರಾಮವೇ ನಾಶ ಆಗಿದೆ. ವಯನಾಡು ಜಿಲ್ಲೆಯ 3 ಗ್ರಾಮಗಳಲ್ಲಿ ಗುಡ್ಡ ಕುಸಿತ ಸಂಭವಿಸಿದೆ. ದೇವರ ನಾಡು ಅಂತೀವಿ ನೋಡಿ, ಯಾವಾಗಲೂ ಕೂಡ ಈ ಭೂಕುಸಿತ ಆಗಿರಬಹುದು, ಮತ್ತೊಂದು ಕಡೆ ಫ್ಲಡ್ ಆಗಿರಬಹುದು, ಏನೇ ಆದರೂ ಕೂಡ ಅತಿ ಹೆಚ್ಚಿನದಾಗಿ ಸಂಭವಿಸುತ್ತೆ ಕೇರಳಕ್ಕೆ ಮೊದಲು ಬರುತ್ತೆ ಅಂತಂದ್ರೂ ಕೂಡ ತಪ್ಪಾಗೋದಿಲ್ಲ. ಭೀಕರ ಭೂಕುಸಿತಕ್ಕೆ ನಲುಗಿ ಹೋಗಿದೆ ಕೇರಳ. ವಯನಾಡಿನ ಮೆಪ್ಪಾಡಿ ಏನು ಈಗ ಕುಸಿತ ಆಗಿದೆ ನೋಡ್ತಾ ಇದ್ದೀವಿ. ಅಂದರೆ ಎಷ್ಟರ ಮಟ್ಟಿಗೆ ಮಣ್ಣಿನಡಿ ಎಷ್ಟೋ ಜನ ಸಿಲುಕಾಕೊಂಡಿದ್ದಾರೆ. ಒಂದು ರೀತಿಯಾಗಿ ದುರಂತಮಯ ಅಂತ್ಯ ಕಾಣ್ತಾ ಇದ್ದಾರೆ. ವಯನಾಡಿನಲ್ಲಿ ಜಲಪ್ರಳಯಕ್ಕೆ ಮಹಾದುರಂತ. ಮಳೆ ನಡುವೆಯೂ ರಾತ್ರಿ ಇಡೀ ಕಾರ್ಯಾಚರಣೆ ನಡೆಸಲಾಗಿದೆ. ಸಂತ್ರಸ್ತರ ರಕ್ಷಣೆಗೆ ಧಾವಿಸಿದ್ದಾರೆ ಸೇನಾ ಹೆಲಿಕಾಪ್ಟರ್ಗಳು, ಭೂಸೇನೆ, ವಾಯುಸೇನೆ, NDRFನಿಂದ ಆಪರೇಷನ್ ನಡೀತಾ ಇದೆ. ಭೂಕುಸಿತದಲ್ಲಿ ಕೊಚ್ಚಿ ಹೋಗಿವೆ ರಸ್ತೆಗಳು, ಸೇತುವೆಗಳು. ಮನುಷ್ಯ ನಿರ್ಮಿಸಿದ ಸೇತುವೆಗಳು, ರಸ್ತೆಗಳು ಯಾವುದೂ ಇಲ್ಲ. ಪ್ರಕೃತಿ ಮುನಿಸಿನ ಮುಂದೆ ಮನುಷ್ಯರ ಆಟ ಏನೂ ನಡೆಯೋದಿಲ್ಲ ಅನ್ನೋದಕ್ಕೆ ಎಕ್ಸಾಂಪಲ್ ಅಂತ ಹೇಳ್ಬೋದು. ನೋಡ್ತಾ ಇದ್ದೀವಿ ಈಗ ಎಷ್ಟರ ಮಟ್ಟಿಗೆ ಈ ಒಂದು ದುರಂತ ಆಗಿದೆ. ಕೇರಳದ ವಯನಾಡಿನಲ್ಲಿ ಭೀಕರ ಭೂಕುಸಿತಕ್ಕೆ ಸಾಕ್ಷಿಯಾಗಿದೆ. 156 ಜನ ಈವರೆಗೂ ಅಂದರೆ ಅಂದರೆ ಮಣ್ಣಿನಾಡಿ ಸಿಲುಕಿ ಸಾವಿಗೀಡಾಗಿದ್ದಾರೆ ಅಂತ ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ ಅಂತ ಹೇಳ್ಬೋದು. ಈ ಒಂದು ಘಟನೆಯ ನಂತರದಲ್ಲಿ ಕೇಳ್ತಾ ಇದ್ರೇ ಒಂದು ರೀತಿಯಾಗಿ ಆತಂಕ ಎದುರಾಗುತ್ತೆ. ಸೊ ಇದು ಕರ್ನಾಟಕಕ್ಕೂ ಕೂಡ ಕಟ್ಟಿಟ್ಟ ಬುತ್ತಿ. ಯಾಕಂತಂದರೆ ನಾವೀಗಾಗಲೇ ನೋಡಿದ್ವಿ ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ಗುಡ್ಡ ಕುಸಿತ ಆಗಿದೆ ಅಂತ. ಬೇರೆ ಬೇರೆ ಪ್ರದೇಶಗಳಲ್ಲೂ ಕೂಡ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಗುಡ್ಡ ಕುಸಿತದಿಂದ ದುರಂತ ಆಗಿದೆ ಕೇರಳದಲ್ಲಿ. ಈಗಾಗಲೇ ಒಂದು ರೀತಿಯಾಗಿ ಎಲ್ಲೆಡೆಯಲ್ಲೂ ಕೂಡ ಶೋಕದ ಒಂದು ರೀತಿಯಾಗಿ ವಿಚಾರ ಅಂತ ಹೇಳ್ಬೋದು. ಕುಟುಂಬಗಳು ಸರ್ವನಾಶ ಆಗಿದೆ. ಮಣ್ಣಿನಡಿ ಸಿಲುಕಿವೆ ಎಷ್ಟೋ ಕುಟುಂಬಗಳು ಅಂತ ಹೇಳ್ಬೋದು. ಕೇರಳದ ವಯನಾಡು ಸಮೀಪದ ಮೆಪ್ಪಾಡಿಯಲ್ಲಿ ಸಂಭವಿಸಿದಂತಹ ಭೀಕರ ಭೂಕುಸಿತ ಇದು. ರಾಜ್ಯದಲ್ಲಿ ನೋಡ್ತಾ ಇದ್ದೀವಿ, ಕೇರಳ ರಾಜ್ಯದಲ್ಲಿ ಎಲ್ಲೆಲ್ಲೂ ಕೂಡ ಗುಡ್ಡ ಕುಸಿತದದ್ದೇ ಆತಂಕ ಅಂತ ಹೇಳ್ಬೋದು. ಈಗಾಗಲೇ ಶೋಕಾಚರಣೆಯನ್ನು ಕೂಡ ಮಾಡಲಾಗ್ತಾ ಇದೆ 2 ದಿನಗಳ ಕಾಲ, ನಿನ್ನೆ ಮತ್ತು ಇವತ್ತು. ನಿನ್ನೆ ನಡೆದಂತಹ ಈ ಗುಡ್ಡ ಕುಸಿತದ ಒಂದು ಪ್ರಕರಣ ಇದು. ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ಯಾಕಂತಂದರೆ ಇನ್ನು ಎಷ್ಟೋ ಜನ ಇದರ ನಡುವೆ ಸಿಲುಕಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಅವರನ್ನು ಹೊರತೆಗೆಯುವಂತಹ ಕೆಲಸ, ಕಾರ್ಯಾಚರಣೆ, ಮಳೆ ಬರ್ತಾ ಇದ್ರೂ ಕೂಡ ಯಾವುದನ್ನು ಲೆಕ್ಕಿಸದೆ ರಾತ್ರಿ ಇಡೀ ಕಾರ್ಯಾಚರಣೆಯಲ್ಲಿ ತೊಡಗಿದ್ರು ರಕ್ಷಣಾ ಪಡೆಗಳು, ಭೂಸೇನೆ, ವಾಯುಸೇನೆ ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಈಗಾಗಲೇ ಈ ಒಂದು ಘಟನಾ ಸ್ಥಳಕ್ಕೆ ಬಂದು ಕೇರಳದ ವಯನಾಡಿನಲ್ಲಿ ನಡೆದಂತಹ ಒಂದು ದುರಂತ, ಅದು ನಿನ್ನೆ ನಡೆದಂತಹ ದುರಂತ. ಈಗಾಗಲೇ ನೋಡ್ತಾ ಇದ್ದೀವಿ ಕೇರಳದಲ್ಲಿರುವಂತಹ ಈ ಸಿಚುವೇಶನ್ ಕರ್ನಾಟಕಕ್ಕೂ ಕೂಡ ಬಂದರೂ ಅಚ್ಚರಿ ಇಲ್ಲ. ಹೌದು, ಇಲ್ಲೂ ಕೂಡ ಗುಡ್ಡ ಕುಸಿತ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಚಿಕ್ಕಮಗಳೂರು ಆಗಿರಬಹುದು, ಕೊಡಗಾಗಿರಬಹುದು. ಸೊ ವಯನಾಡು ಹಿಲ್ ಸ್ಟೇಷನ್, ಕೊಡಗಿನಲ್ಲಿರುವಂತಹ ರೀತಿಯಲ್ಲೇ ಇರೋ ಹಿಲ್ ಸ್ಟೇಷನ್. ಸೊ ಇಲ್ಲಿ ಆದಂತಹ ಈ ಗುಡ್ಡ ಕುಸಿತಕ್ಕೆ 106 ಜನ ಈಗಾಗಲೇ ಪ್ರಾಣ ಕಳೆದುಕೊಂಡಿದ್ದಾರೆ. ಇನ್ನು ಈ ಒಂದು ಗುಡ್ಡ ಕುಸಿತದ ನಂತರದಲ್ಲಿ ತಮ್ಮ ಪ್ರೀತಿ ಪಾತ್ರರನ್ನ ಕಳ್ಕೊಂಡಿರುವಂತಹ ದುಃಖಿತ ಕುಟುಂಬಗಳು ಅನೇಕ ಇದೆ. ಒಂದು ರೀತಿ ಇಡೀ ಊರೇ ಸ್ಮಶಾನ ಅಂತಾರಲ್ಲ, ಆ ಥರದ ಒಂದು ಪರಿಸ್ಥಿತಿ ಎದುರಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅನಂತರಾಮಯ್ಯ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಅನಂತರಾಮಯ್ಯ, ಕರ್ನಾಟಕದಲ್ಲಿ ಆದ ಗುಡ್ಡ ಕುಸಿತ ನೋಡಿದ್ವಿ ನಾವು, 16 ಜನ ಸಾವಿಗೀಡಾದರು. ಅದಾದ ಮೇಲೆ ಈ ವರ್ಷದ ಒಂದು ಭೀಕರ ದುರಂತ ಅಂತ ಹೇಳ್ಬೋದು ಕೇರಳದಲ್ಲಿ ಸಂಭವಿಸಿರೋದು, ಅದು ಗುಡ್ಡ ಕುಸಿತ. 156 ಜನ ಸಾವಿಗೀಡಾಗಿದ್ದಾರೆ. ಇನ್ನೂ ಸಾವಿನ ಸಂಖ್ಯೆ ಹೆಚ್ಚಳ ಆಗೋ ಚಾನ್ಸಸ್ ಇದೆ. ಸದ್ಯಕ್ಕೆ ಊರೇ ಸ್ಮಶಾನ ರೀತಿಯಲ್ಲಾಗಿದೆ. ಡೀಟೇಲ್ಸ್ ನೋಡೋದಾದ್ರೆ
ಬಹುಶಃ ಸಂಪರ್ಕ ಕಡಿತಗೊಂಡಿದೆ. ನೋಡ್ತಾ ಇದ್ದೀವಿ ಈಗಾಗಲೇ ದೃಶ್ಯದಲ್ಲಿ ಭೂಸೇನೆ ಅವರು, ವಾಯುಸೇನೆ ಅವರು ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ತಮ್ಮ ಪ್ರಾಣವನ್ನು ಕೂಡ ಲೆಕ್ಕಿಸದೆ ಈ ಒಂದು ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಸಾಕಷ್ಟು ಮಳೆ ಬರ್ತಾನೇ ಇದೆ, ಕಂಟಿನ್ಯೂಸ್ ಆಗಿ ಮಳೆ ಬರ್ತಾನೇ ಇದೆ. ಮಳೆಯ ನಡುವೆಯೂ ಕೂಡ ಈ ಒಂದು ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಯಾಕಂತಂದರೆ ಎಷ್ಟೋ ಜನ ಇನ್ನೂ ಬದುಕುಳಿದವರು ಇರ್ತಾರೆ. ಈ ಸೂಕ್ತ ಸಂದರ್ಭದಲ್ಲಿ ಅವರನ್ನು ರಕ್ಷಣೆ ಮಾಡಿದ್ರೆ ಜೀವ ಉಳಿಸ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಪುಟ್ಟ ಮಕ್ಕಳು, ವಯಸ್ಸಾದವರು, ಒಂದು ಊರು ಅಂದ ಮೇಲೆ ಎಲ್ಲರೂ ಕೂಡ ಇರ್ತಾರೆ. ನೂರಾರು ಜನ ಈಗಾಗಲೇ ಸಾವಿಗೀಡಾಗಿದ್ದಾರೆ. ಅವಶೇಷಗಳಡಿಯಲ್ಲಿ ಸಿಲುಕಿದವರನ್ನ ಹೊರತೆಗೆಯುವಂತಹ ಪ್ರಯತ್ನ, ಮೃತದೇಹಗಳನ್ನು ಹೊರತೆಗೆಯುವಂತಹ ಪ್ರಯತ್ನ, ಎಲ್ಲೆಡೆ ನೋಡಿದ್ರೂ ಕೂಡ ಡೆಡ್ ಬಾಡಿಗಳು ಸಿಗ್ತಾ ಇದೆ. ಅಷ್ಟರ ಮಟ್ಟಿಗೆ ತಮ್ಮ ಜೀವವನ್ನೇ ಕಳ್ಕೊಂಡಿದ್ದಾರೆ. ಇಡೀ ಊರೇನೆ ಕೊಚ್ಕೊಂಡು ಹೋಗಿದೆ ಅಂತ ಹೇಳ್ಬೋದು. ಅಂದರೆ ನದಿಯ ಜೊತೆಗೆ, ನೀರಿನ ಜೊತೆಗೆ ತಮ್ಮ ಬದುಕನ್ನು ಕೂಡ ಈಗ ಕಳ್ಕೊಂಡಿದ್ದಾರೆ ಈ ಜನ. ನೋಡಿ ಯಾವ ರೀತಿಯಾಗಿ ಹರಿದು ಹೋಗ್ತಾ ಇದೆ. ಅಲ್ಲಿ ಸೇತುವೆ ಇತ್ತು, ಸೇತುವೆ ಕಾಣಿಸ್ತಾ ಇಲ್ಲ, ಅದು ಕೊಚ್ಕೊಂಡು ಹೋಗಿದೆ. ರಸ್ತೆಗಳಿತ್ತು, ರಸ್ತೆಗಳು ಕಾಣಿಸ್ತಾ ಇಲ್ಲ. ಎಲ್ಲಿತ್ತು ರಸ್ತೆಗಳಿಲ್ಲಿ ಅನ್ನೋ ಥರ ಆಗಿದೆ ಅಲ್ಲಿನ ಪರಿಸ್ಥಿತಿ. ಭೀಕರ ದುರಂತ ಸಂಭವಿಸಿದೆ ನಿನ್ನೆ ರಾತ್ರಿಯೂ ಕೂಡ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಈಗಲೂ ಕೂಡ ರಕ್ಷಣಾ ಕಾರ್ಯಾಚರಣೆ ಮುಂದುವರಿಯುತ್ತೆ. ಕೇರಳವನ್ನು ನಾವು ದೇವರ ನಾಡು ಅಂತ ಹೇಳ್ತೀವಿ, ಆದರೆ ಈ ದೇವರ ನಾಡಿನಲ್ಲೇ ಸಂಭವಿಸಿದಂತಹ ಒಂದು ಭೀಕರ ದುರಂತ ಅಂತ ಹೇಳ್ಬೋದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.